ಇವತ್ತು ಮೈಸೂರು ದಸರಾ ನಮ್ಮ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಐ4 ಮೀಟಿಂಗಲ್ಲಿ ನಮ್ಮನ್ನೆಲ್ಲರನ್ನು ಕರೆದಿ ಮೈಸೂರು ದಸರಾವನ್ನು ಈ ಸಲ ಕಳೆದ ಬಾರಿಗಿಂತ ವಿಶೇಷವಾಗಿ ಮತ್ತು ಅದ್ಧೂರಿಯಾಗಿ ಮಾಡಬೇಕು ಅಂತ ಅಂದ್ಬಿಟ್ಟು ಸಭೆಯಲ್ಲಿ ನಮಗೆಲ್ಲರಿಗೂ ತಿಳಿಸಿದರು. ಅದೇ ರೀತಿ ಈ ಬಾರಿ ಮೈಸೂರು ದಸರಾ ಶುರುವಾಗಿದೆ. ಇವತ್ತು ಏನು ನಿನ್ನೆ ಸಂಜೆ ನಮ್ಮ ಗಜಪಡೆ ಎಲ್ಲವನ್ನು ಮೈಸೂರು ಅರಮನೆ ಅಂಗಳಕ್ಕೆ ಬಂದು ಇಲ್ಲಿ ಎಲ್ಲರನ್ನು ಸೇರಿದ್ದಾರೆ. ಎಲ್ಲ ಆನೆಗಳನ್ನು ಸುರಕ್ಷಿತವಾಗಿ ಬಂದಿದೆ. ಅಂಬಾರಿ ಬರುವಂಥ ಆನೆ ಅಭಿಮನ್ಯು ಮತ್ತು ಎಲ್ಲ ಥರ ಲಕ್ಷ್ಮಿ, ಭೀಮ, ಮಹೇಂದ್ರ ಎಲ್ಲ ಆನೆಗಳನ್ನು ಇವತ್ತು ಇಲ್ಲಿ ನಮ್ಮ ಮೈಸೂರು ಅರಮನೆ ಅಂಗಳದಲ್ಲಿ ಬಂದು ಸೇರೈತೆ. ಮತ್ತು ಮಾವುತರುಗಳಿಗೆ ವಿಶೇಷವಾಗಿ ಇವತ್ತು ನಾವು ಸನ್ಮಾನ್ಯ ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಹುಟ್ಟುಹಬ್ಬದ ಪ್ರಯುಕ್ತ ಅವ್ರಿಗೆಲ್ರಿಗೂ ವಸ್ತ್ರವನ್ನು ಕೊಡಬೇಕು ಅಂತ ಅಂದ್ಬಿಟ್ಟು ನಾವು ತೀರ್ಮಾನವನ್ನು ಮಾಡಿ ಎಲ್ಲ ಮಾವುತರುಗಳಿಗೆ ನಾವು ವಸ್ತ್ರವನ್ನು ಇವತ್ತು ಕೊಟ್ಟಿದ್ದೀವಿ. ನಾನು ಮತ್ತು ನನ್ನ ಸ್ನೇಹಿತರು ಎಲ್ಲರನ್ನೂ ಸೇರಿ ಪ್ರತಿ ವರ್ಷ ನಾವು ಅವ್ರಿಗೆ ಉಪಹಾರ ಕೊಡುವಂಥ ಕೆಲಸವನ್ನು ಮಾಡ್ತಾಯಿದ್ವಿ. ನಾವು ಈ ಬಾರಿ ಸಿದ್ದರಾಮಯ್ಯನವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ 78ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಎಲ್ಲ ಮಾವುತರುಗಳಿಗೂ ವಸ್ತ್ರವನ್ನು ಕೊಟ್ಟು ಮತ್ತು ನಮ್ಮ DFO ಪ್ರಭು ಅವರು ತುಂಬ ಸಹಕಾರಿಯಾಗಿ ನಮಗೆ ಎಲ್ಲ ಥರದ್ದನ್ನು ಏನು ದಸರಾ ಪ್ರೊಸೆಷನ್ಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಕಳೆದ ಬಾರಿನೂ ಇವರೇನೆ ಪ್ರಭು ಸರ್ ಅವರೇನೆ DFO ಆಗಿದ್ದರು, DCFO ಆಗಿ. ಮತ್ತು ಕಳೆದ ಬಾರಿ ದಸರಾದಲ್ಲಿ ನೀವೆಲ್ಲರೂ ನೋಡಿದ್ದೀರಿ ಯಾವ ರೀತಿ ಅವರು ಜವಾಬ್ದಾರಿಯನ್ನು ನಿಭಾಯಿಸಿದ್ರು ಅಂತ. ತುಂಬ ಉತ್ತಮವಾದಂಥ ಒಬ್ಬ ಅಧಿಕಾರಿ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಅವರನ್ನು ಕಳೆದ ಬಾರಿ ಏನು ದಸರಾ ಮೆರವಣಿಗೆಯಲ್ಲಿ ಎಲ್ಲರ ಜೊತೆಲೂ ಪಾಲ್ಗೊಂಡು ಎಲ್ಲ ಮಾವುತರುಗಳನ್ನು ಸಮಾಧಾನವಾಗಿ ನೋಡಿಕೊಂಡು ಎಲ್ಲ ಆನೆಗಳಿಗೂ ಏನೇನು ಬೇಕು ಅದಕ್ಕೆ ಟ್ರೀಟ್ಮೆಂಟ್ ಇರ್ಬೋದು ಅವರು ಮತ್ತು ಅವರ ಸ್ಟಾಫ್ ಎಲ್ಲರನ್ನೂ ಬಂದು ಇಲ್ಲೇ ಮೊಕ್ಕು ಮುಡ್ತಾರೆ. ಇನ್ನು 1 ತಿಂಗಳು ನಮ್ಮ ದಸರಾ ಮುಗಿಯೋವರೆಗೆ ನಮ್ಮ ಪ್ರಭು ಸರ್ನು ಇಲ್ಲೇ ಮೊಕ್ಕು ಮೂಡಿ ಎಲ್ಲ ಥರದ ಸೌಕರ್ಯಗಳನ್ನ ನೋಡುವಂಥ ವ್ಯವಸ್ಥೆಯನ್ನು ಮಾಡ್ತಾಯಿದ್ದಾರೆ. ಅದೇ ರೀತಿ ನಮ್ಮ ರಂಗರಾಜಣ್ಣವರು ಆಹಾರವನ್ನು ಆನೆಗಳಿಗೆ ಏನು ಆಹಾರ ಬೇಕೋ ಅದೆಲ್ಲವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಹಾಗಾಗಿ ನಾವು ಅವ್ರಿಗೆಲ್ರಿಗೂ ಅವರು ಇಷ್ಟೊಂದು ನಮ್ಮ ಮೈಸೂರು ದಸರಾ ನಾಡ ಹಬ್ಬದ ಪ್ರಯುಕ್ತ ಅವ್ರು ಇಷ್ಟೊಂದು ಸೇವೆ ಮಾಡಬೇಕಾದ್ರೆ ನಾವು ಅವ್ರಿಗೇನಾದ್ರೂ ಸೇವೆ ಸಲ್ಲಿಸಬೇಕು ಅಂತ ಅನ್ನೋ ನಿಟ್ಟಿನಲ್ಲಿ ಯೋಚನೆ ಮಾಡಿ ಎಲ್ಲ ಮಾವುತರುಗಳಿಗೂ ನಾವು ಇವತ್ತು ವಸ್ತ್ರವನ್ನು ಕೊಡೋ ಮುಖಾಂತರ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ವಿ. ಈಗ ಆಗ್ಲೇ ನಾವು ಏನು ದಸರಾ ಓಡಾಡುವಂಥ ಮೆರವಣಿಗೆ ಹೋಗುವಂಥ ರಸ್ತೆಗಳಲ್ಲಿ ಈಗಾಗಲೇ ಎಲ್ಲವನ್ನು ಕ್ಲೀನ್ ಮಾಡಿದ್ವಿ. ಮತ್ತು ಮೈಸೂರು ನಗರದಲ್ಲಿ ಬೇರೆ ಪ್ರದೇಶಗಳಲ್ಲಿರುವಂಥ ಏನು ಪಾತೋಲುಗಳನ್ನೆಲ್ಲನೂ ಮುಚ್ಚಬೇಕು ಅಂತ ಅಂದ್ಬಿಟ್ಟು ತೀರ್ಮಾನ ಮಾಡೈತೆ. ಈಗ ಮಳೆ ಬರ್ತಾ ಇರೋದ್ರಿಂದ ಕಾರ್ಪೊರೇಷನ್ ಅವರು ಒಂದು ಸ್ವಲ್ಪ ಸಮಯ ತಗೊತಾ ಇದ್ದಾರೆ. ಮಳೆ ನಿಂತ ನಂತರ ಅಂದರೆ ಮಳೆ ನಿಲ್ಲದೇ ಇರಲಿ, ಅವಕಾಶ ಸಿಕ್ಕ ತಕ್ಷಣವೇ ಎಲ್ಲ ಕಡೆನೂ ಪಾತೋಲುಗಳನ್ನ ಮುಚ್ಚುವಂಥ ಕೆಲಸವನ್ನು ಮಾಡ್ತಾರೆ. ಮತ್ತು ಮೈಸೂರು ನಗರಕ್ಕೆ ನಮ್ಮ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಕಾಂಕ್ರೀಟ್ ರಸ್ತೆಯನ್ನು ಮಾಡಬೇಕು ಅಂತ ಅಂದ್ಬಿಟ್ಟು ಸುಮಾರು ಹೆಚ್ಚು ಕಡಿಮೆ ಒಂದು 100-120 ಕಿಲೋಮೀಟ್ರಷ್ಟು ಮೈಸೂರು ನಗರದಲ್ಲಿ ಎಲ್ಲ ಕಡೆನೂ ಎಲ್ಲೆಲ್ಲಿ ನಾವು ಕಾಂಕ್ರೀಟ್ ರಸ್ತೆಯನ್ನು ಮಾಡ್ಬೋದು ಅದನ್ನು ಈಗಾಗಲೇ ವರ್ಕ್ ಆರ್ಡ್ರೂ ಆಗೈತೆ, ಟೆಂಡರ್ ಆಗಿ ವರ್ಕ್ ಆರ್ಡರ್ ಆಗೈತೆ. ಆ ಕೆಲಸವನ್ನು ಈ ಮಳೆ ನಿಂತ ನಂತರ 100ಕ್ಕೆ 100 ಮಾಡಿಸ್ತೀವಿ. ಆವಾಗ ಮೈಸೂರು ರಸ್ತೆಗಳು ಎಲ್ಲವೂ ಸುರಕ್ಷಿತವಾಗಿರ್ತದೆ, ಹಳ್ಳ ಕೊಳ್ಳ ಏನೂ ಇರಲ್ಲ, ಅವಾಗ ಆರಾಮಾಗಿರ್ಬೋದು ಅಂತ ಅನ್ನೋದು ನಮ್ಮ ಅನಿಸಿಕೆ.